ನಮಸ್ಕಾರ ಗೆಳೆಯರೇ. ಭಾರತದಲ್ಲಿ ರಷ್ಯಾದ ಫೈಟರ್ ಜೆಟ್ ಸುಖೋಯ್ 57ರ ಅದ್ಭುತ ಪ್ರದರ್ಶನದ ನಂತರ ಈಗ ಅಮೆರಿಕದ ಸರ್ದಿ. ಭಾರತಕ್ಕೆ ರಷ್ಯಾದ ಫೈಟರ್ ಜೆಟ್ನ ಆಫರ್ ಸಿಕ್ಕಾಗ ಈ ಕಡೆ ಅಮೆರಿಕ ಹೇಗೆ ಹಿಂದೆ ಉಳಿಯೋದಕ್ಕೆ ಸಾಧ್ಯ? ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯ ಸಂದರ್ಭ ಬಂದಾಕ್ಷಣ ಸಭೆಗಳ ಸರಣಿಯು ಪ್ರಾರಂಭವಾಗುತ್ತೆ. ಹಾಗೂ ಆ ಸಭೆಯ ನಂತರ ಇಡೀ ಜಗತ್ತು ಟ್ರಂಪ್ ಅವರ ಘೋಷಣೆಯನ್ನು ಕೇಳಿದ್ದು ಮತ್ತೊಮ್ಮೆ ಅದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಅಮೆರಿಕದ 5th ಜನರೇಷನ್ ಫೈಟ್ ಜೆಟ್ ಆಗಿರುವ F-35 ಅನ್ನು ಭಾರತಕ್ಕೆ ನೀಡುವುದಾಗಿ ಟ್ರಂಪ್ ಅವರು ಘೋಷಿಸಿದ್ದಾರೆ. ಗೆಳೆಯರೇ, ಇದನ್ನು ಪಡೆಯುವುದಕ್ಕಾಗಿ ಪ್ರಪಂಚದಾದ್ಯಂತ ನೂಕನುಗ್ಗಲು ಆಗುತ್ತದೆ. ಸೊ ಈ ಫೈಟರ್ ಜೆಟ್ ಈಗ ಭಾರತೀಯ ಪಡೆಯಲ್ಲಿ ಸೇರಬಹುದು. ಈ ಮಾಹಿತಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜಂಟಿ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತವು ಅಮೆರಿಕದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲಿದೆ ಅನ್ನೋದನ್ನ ಹೇಳಿದ್ದಾರೆ. ಇದರೊಂದಿಗೆ ಈ ಎರಡು ದೇಶಗಳು F-35 ಬಗ್ಗೆಯೂ ಮಾತನಾಡಲಿವೆ. ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ನ್ಯಾಟೋ ಹೊರತುಪಡಿಸಿ ಯಾವುದೇ ದೇಶಕ್ಕೆ ಅಮೆರಿಕ ತನ್ನ F-35 ಅನ್ನ ಕೊಡುವುದಿಲ್ಲ. ಅಮೆರಿಕ ಬಹಳ ಕಷ್ಟದಿಂದ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ತದೆ. ಹಾಗೂ ಭಾರತದ ಹೆಸರನ್ನ ಅದರಲ್ಲಿ ಸೇರಿಸಿಕೊಳ್ಳುವುದು ಭಾರತಕ್ಕೆ ಸ್ವತಃ ಒಂದು ದೊಡ್ಡ ಸಾಧನೆಯಾಗಿದೆ. ಭಾರತೀಯ ಪಡೆಗೆ F-35 ನಂತಹ 5th ಜನರೇಷನ್ ಯುದ್ಧ ವಿಮಾನಗಳ ಆಗಮನವು ಭಾರತದ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಪ್ರಪಂಚದಾದ್ಯಂತ ಭಾರತೀಯ ಸೇನೆಯ ಬಲವನ್ನ ಹೆಚ್ಚಿಸುತ್ತದೆ ಅನ್ನೋದನ್ನ ಸಾಬೀತುಪಡಿಸುತ್ತದೆ. ಪ್ರಧಾನಿ ಮೋದಿ ಅವರ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಈಗ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನ F-35 ಕೊಡೋದಕ್ಕೆ ಮುಂದಾಗಿದ್ದಾರೆ. ರಷ್ಯಾ ತನ್ನ 5th ಜನರೇಷನ್ ಫೈಟರ್ ಜೆಟ್ ಸುಖೋಯ್ 57ಗಾಗಿ ಪ್ರಸ್ತಾಪವನ್ನ ಮಾಡಿರುವ ಸಮಯದಲ್ಲೇ ಭಾರತಕ್ಕೆ ಈ ಆಫರ್ ಸಿಕ್ಕಿದೆ. ಈಗ ಪ್ರಶ್ನೆ ಏನಂದ್ರೆ, ಭಾರತವು F-35 ಮತ್ತು ಸುಖೋಯ್ 57 ನಡುವೆ ಯಾವುದನ್ನ ಆಯ್ಕೆ ಮಾಡ್ತದೆ ಅನ್ನೋದು. ವೈಟ್ ಹೌಸ್ ಅಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ನಂತರ ಟ್ರಂಪ್ ತಮ್ಮ ಆಡಳಿತವು ಅಮೆರಿಕದ ಸ್ಟೆಲ್ತ್ ಫೈಟರ್ನ ಭಾರತಕ್ಕೆ ಮಾರಾಟ ಮಾಡಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನೋದನ್ನ ಘೋಷಿಸಿದರು. ಇದು ಭಾರತವನ್ನ ಅತ್ಯಾಧುನಿಕ ಸ್ಟೆಲ್ತ್ ವಿಮಾನಗಳನ್ನು ಹೊಂದಿರುವ ದೇಶಗಳ ಎಲಿಟ್ ಕ್ಲಬ್ಗೆ ಸೇರಿಸುತ್ತದೆ. ಪ್ರಧಾನಿ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಂಪ್, ಈ ವರ್ಷದಿಂದ ನಾವು ಭಾರತಕ್ಕೆ ಮಿಲಿಟರಿ ಮಾರಾಟವನ್ನ ಹಲವಾರು ಶತಕೋಟಿ ಡಾಲರ್ಗಳಷ್ಟು ಹೆಚ್ಚಿಸುತ್ತೇವೆ ಅನ್ನೋದನ್ನ ಹೇಳಿದರು. ಭಾರತಕ್ಕೆ F-35 ಸ್ಟೆಲ್ತ್ ಫೈಟರ್ ವಿಮಾನಗಳನ್ನು ಒದಗಿಸುವ ಮಾರ್ಗವನ್ನ ಈಗ ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಲ್ಲಿ US ಜೊತೆಗಿನ ತನ್ನ ರಕ್ಷಣಾ ಸಂಬಂಧಗಳನ್ನ ಬಲಪಡಿಸಿರುವ ಭಾರತಕ್ಕೆ ಈ ಅಡ್ವಾನ್ಸ್ಡ್ ಯುದ್ಧ ವಿಮಾನವು ಮಹತ್ವದ ಸಾಧನೆಯಾಗಿದೆ. ಅಮೆರಿಕ ಭಾರತಕ್ಕೆ ರೀಪರ್ ಡ್ರೋನ್ಗಳಂತ ಪ್ರಮುಖ ಸಿಸ್ಟಮ್ಗಳನ್ನು ಒದಗಿಸಿದೆ. ಆದರೆ ಅದರಲ್ಲಿ F-35 ಅನ್ನ ಸೇರಿಸಲಾಗಿದ್ದಿಲ್ಲ. ಹಾಗೂ ಭಾರತೀಯ ಪಡೆಯಲ್ಲಿ F-35 ಸೇರ್ಪಡೆಗೊಳ್ಳುವುದು ಇದನ್ನು ಹೆಚ್ಚು ವಿಶೇಷ ಮತ್ತು ಬಹಳ ದೊಡ್ಡದು ಮತ್ತು ಬೃಹತ್ತಾಗಿ ಮಾಡ್ತದೆ. ಭಾರತ ತನ್ನದೇ ಆದ ದೇಶದಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಅನ್ನ ತಯಾರಿಸುತ್ತಿದೆ ಅನ್ನೋದು ಬೇರೆ ವಿಷಯ. ಈಗಾಗಲೇ ಭಾರತ MCA ತಯಾರಿಸುವ ಮೂಲಕ ತನ್ನ ಪಡೆಯನ್ನ ಬಲಪಡಿಸುವ ದಿಕ್ಕಿನಲ್ಲಿ ಮುಂದುವರೆದಿದೆ. ಆದರೆ ಇದರೊಂದಿಗೆ ವಿದೇಶಿ ಶಸ್ತ್ರಾಸ್ತ್ರಗಳನ್ನು ವಿಶೇಷವಾಗಿ F-35 ಸೇರಿಸುವುದರಿಂದ ಈ ಬಲವು 2 ಪಟ್ಟರಷ್ಟು ಆಗಲಿದೆ. ಆದಾಗ್ಯೂ ಗೆಳೆಯರೇ, ಭಾರತ F-35ಗೆ ಪ್ರಿಫರೆನ್ಸ್ ಕೊಡಬೇಕಾ ಅಥವಾ Su-57ಗೆ ಪ್ರಿಫರೆನ್ಸ್ ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಏನೇ ಆಗಿರಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ.